ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇದ್ದೀನಿ ನಾಟಿ ಕೋಳಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ನಾಟಿ ಕೋಳಿ ತಂದಿದ್ರು ನಮ್ಮ ಮನೆಯವರು. ನಾಟಿ ಕೋಳಿದು 1 kg ಇದೆ. ಹಾಗೆ ಒಂದು ಮೊಟ್ಟೆ ಕೋಳಿ, ನಾಟಿ ಮೊಟ್ಟೆನೂ ಇಲ್ಲೇ ಇದೆ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ. ನಾನು ಇದಕ್ಕೆ ಒಂದು 2 ದೊಡ್ಡ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಟೊಮೊಟೊ, ಹಾಗೆ ತೆಂಗಿನಕಾಯಿ ತುರಿ. ಇನ್ನು ಸ್ಪೈಸಿ ಐಟಮ್ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಚಿಕನ್ನ ಚೆನ್ನಾಗಿ ತೊಳ್ಕೊಬೇಕು. ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದ್ರೆ ಅದು ಸ್ಮೆಲ್ಲೆಲ್ಲ ಹೋಗುತ್ತೆ, ವಾಸನೆ ಎಲ್ಲ. ಹಂಗಾಗಿ ಚೆನ್ನಾಗಿ ಚಿಕನ್ ತೊಳೆದಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಇಲ್ಲಾಂದರೆ ಚೆನ್ನಾಗಿ ತೊಳೆದೇ ಇದ್ದರೆ ಒಳ್ಕೊಳ್ಳೋ ವಾಸನೆ ಹೊಡೆಯುತ್ತೆ. ಹಂಗಾಗಿ ಚೆನ್ನಾಗಿ ತೊಳಿಬೇಕು. ಚಿಕನ್ನು ಮಟನ್ನು ಏನೇ ಆಗಲಿ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳ್ಕೊತೀನಿ ನಾನು 2-3 ಸಲ. ಇದು ನಾಟಿ ಕೋಳಿ ಮಟನ್ ಅಂತ ಹೆಂಗೆ ಗೊತ್ತಾಗುತ್ತೆ ಚಿಕನ್ ಅಂತ? ಯೆಲ್ಲೋ ಕಲರ್ ಇರುತ್ತೆ ಇದರಲ್ಲಿ. ಸ್ವಲ್ಪ ತೊಳ್ಕೊಂಡಿದ್ದೀನಿ ಒಂದು 2-3 ಸಲ. ಚೆನ್ನಾಗಿ ತೊಳಿಬೇಕು. ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ ನಾನು ಏನೇನು ರುಬ್ಕೋತಿದ್ದೀನಿ ಅಂದರೆ, ನಾನು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಟೊಮೊಟೊ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ರುಬ್ಕೋತೀನಿ ಸಣ್ಣದಾಗಿ. ನೋಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಿದ್ದೀನಿ. ಇದನ್ನ ಒಂದು ಸ್ವಲ್ಪ ಸಣ್ಣದಾಗಿ ರುಬ್ಕೋಬೇಕು. ಈ ಕಾದಿರೋ ಎಣ್ಣೆಗೆ ನಾನು ರುಬ್ಬಿದ್ನಲ್ಲ ಹಸಿ ಮಸಾಲ, ಇದನ್ನ ಎಣ್ಣೆಗೆ ಹಾಕೋತಿದ್ದೀನಿ. ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಎಣ್ಣೆ ಬಿಡ್ಕೊಳ್ಳೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಅದು ನೋಡಿ, ಎಣ್ಣೆ ಬಿಡ್ಕೊತಾ ಇದೆ ಗಮ್ ಅಂತ. ಆವಾಗ ಈ ಚಿಕನ್ನ ಹಾಕಿ. ಎಳೆ ಕೋಳಿ ಅನಿಸುತ್ತೆ. ಚಿಕನ್ನೆಲ್ಲ ಹಾಕಿ ಚೆನ್ನಾಗಿ ನೀರೆಲ್ಲ ತೆಗೆದು ಚೆನ್ನಾಗಿ ಸೋಸಿ ಚಿಕನ್ ಹಾಕಬೇಕು. ಹಾಕಿದ್ರೆ ಚೆನ್ನಾಗಿ ಬಾಡಿಸ್ಬೇಕು ಇದನ್ನು. ಇದೇ ಖಾರದಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಸುಂಡಬೇಕು. ಈ ಚಿಕನೆಲ್ಲ ಚೆನ್ನಾಗಿ ಸುಂಡುತ್ತೆ. ಆಮೇಲೆ ನಾನು ಉಪ್ಪು ಹಾಕೋದು ತೋರಿಸ್ತೀನಿ. ಇದೇ ಮಿಕ್ಸಿ ಜಾರ್ಗೆ ನಾನು ಕೋಳಿ ಸಾರು ಪುಡಿ ಒಟ್ಟಿಗೆ ಮಾಡಿಸಿಟ್ಕೊಂಡಿರ್ತೀವಿ, ಮಟನ್ ಸಾರಿಗೆ, ಕೋಳಿ ಸಾರಿಗೆಲ್ಲ. ಅದು ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೋತಾ ಇದ್ದೀನಿ. ಇದನ್ನು ರುಬ್ತೀನಿ ಸ್ವಲ್ಪ ನಾನು. ಹಾಗೆ ಒಂದು ಅರ್ಧ ಟೊಮೊಟೊ ಹಾಕೋತೀನಿ. ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡು ಸಣ್ಣಗೆ ರುಬ್ತೀನಿ ನಾನು ಇದನ್ನು. ಈ ಖಾರನ ಸಣ್ಣಗೆ ರುಬ್ತೀನಿ. ಚೆನ್ನಾಗಿ ನೋಡಿ ಬಾಡ್ತಿದೆ, ಸುಂಟಾಗಿ ಚಿಕನೆಲ್ಲ. ಚಿಕನ್ ಸಿಂದ್ಮೇಲೆ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಸಾರು ಜಾಸ್ತಿ ಬೇಕು ಅಂದರೆ ಕರೆಕ್ಟಾಗಿ ಒಂದೇ ಸಲ ಹಾಕಿಬಿಡಿ. ಹರಳುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಒಂದು 5 ನಿಮಿಷ ಚೆನ್ನಾಗಿ ಉಪ್ಪು ಹಿಡಿಬೇಕು ಚಿಕನ್ಗೆಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಸುಂಡಬೇಕು ಚೆನ್ನಾಗಿ. ಸುಣ್ತಾ ಇದ್ದರೆ ನಾನು ಖಾರ ರುಬ್ಕೊತೀನಿ. ಹಾಗೆ ನಾನು ಕಡುಬು ಮಾಡೋಣ ಅಂತ ನಾನು ಕಡುಬಿಗೆ ಇಟ್ಕೊಂಡಿದ್ದೆ, ಅದು ತೋರ್ಸೋಕ್ಕಾಗಲಿಲ್ಲ ರೆಸಿಪಿ. ಹಾಗೆ ಈ ಕಡುಬು ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಹಿಟ್ಟೆಲ್ಲ ಬೇಯಕ್ಕೆ ಹಾಕಿದ್ದೆ, ರವೆ ಹೊಡೆದಾಕಿ. ಈಗ ಚೆನ್ನಾಗಿ ಬೆಂದಿದೆ. ಈಗ ಕಟ್ಟಬೇಕು ಕಡುಬಿಗೆ ಕಟ್ಕೋತಾ ಇದ್ದೀನಿ. ಹಾಗೆ ನಾನು ಖಾರ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ನೋಡಿ, ಚಿಕನ್ ಎಲ್ಲ ದುಂಡಗೆ ಸುಂಡಿದೆ. ಈಗ ಖಾರ ಹಾಕ್ತಾಯಿದ್ದೀನಿ. ಈ ಖಾರ ಚೆನ್ನಾಗಿ ಕುದೀಲಿ. ಆಮೇಲೆ ನಾನು ತೆಂಗಿನಕಾಯಿ, ಶುಂಠಿ ಎಲ್ಲ ತೋರಿಸ್ತೀನಿ. ಏನೇನು ಹಾಕ್ತೀನಿ ನೆಕ್ಸ್ಟ್ ರುಬ್ಬಕ್ಕೆ ಅಂತ ತೋರಿಸ್ತೀನಿ. ಹಾಗೆ ನೋಡಿ, ನಾನು ಈ ಥರ ಪುಟ್ಟದಾಗಿ ಕಡುಬು ಕಟ್ತೀನಿ. ನನ್ನ ಮಗಳಿಗೆ ಪುಟ್ಟು ಕಡುಬು ಅಂದರೆ ತುಂಬ ಇಷ್ಟ. ಹಂಗಾಗಿ ಅದಕ್ಕೆ ಸಣ್ಣ ಸಣ್ಣ ಕಡುಬೆ ಕಟ್ಟೋದು ನಾನು. ಸ್ಟವ್ ಹಚ್ಚಿ ಕಡುಬಿನ ಪಾತ್ರೆ ಇಟ್ಟು ಕಡುಬಿನ ಪ್ಲೇಟ್ ಇಟ್ಟಿದ್ದೀನಿ, ನೀರು ಹಾಕ್ಬಿಟ್ಟು ಅದಕ್ಕೆ ನಾನು ಕಡುಬು ಜೋಡಿಸ್ತೀನಿ.
ನೀಟಾಗೆಲ್ಲ ಸುತ್ತ ಜೋಡಿಸ್ಕೋಬೇಕು. ಒಂದು 20 ನಿಮಿಷ ಆಮೇಲೆ ಬೇಯಬೇಕು. ಆ ಕಡುಬು ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಜೋಡಿಸಿದ್ದೀನಿ. ಈಗ ಮುಚ್ಚಳ ಹಾಕ್ಬಿಟ್ಟು ಒಂದು 15-20 ನಿಮಿಷ ಬೇಯಿಸ್ತೀನಿ. ಚಕ್ಕೆ, ಲವಂಗ, ಏಲಕ್ಕಿ 2, ಒಂದು 2 ಕಾಳು ಮೆಣಸು ಇದನ್ನೆಲ್ಲ ಹಾಕ್ಕೊಂಡಿದ್ದಕ್ಕೆ ಸ್ವಲ್ಪ ಗಸಗಸೆ ಹಾಕೋತೀನಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಸಾಲ, ನಾನು ಈ ಥರ ಹಾಕೊಳ್ಳೋದು ಮಸಾಲ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸ್ವಲ್ಪ ಚಿಟಪಟ ಅನ್ನಬೇಕು ಗಸಗಸೆ. ನೋಡಿ ಖಾರದಲ್ಲಿ ಕುದೀತಾ ಇದೆ ಚೆನ್ನಾಗಿ. ನಾನು ಕಾಯಿ ಖಾರ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ಗೆ ಚಿಕನ್ಗೆ ಖಾರದ ಪುಡಿ ಅಷ್ಟು ಈರುಳ್ಳಿ ಹಾಕಿದ್ನಲ್ಲ, ಅದಕ್ಕೆ ಕಾಯಿ ಖಾರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು 5 ವಿಷಲ್ ಕೂಗಿಸ್ದೆ. ನೋಡಿ ಆ ಥರ ಆಗಿದೆ, ಚೆನ್ನಾಗಿ ಬೆಂದಿದೆ. ಮೂಳೆ ಎಲ್ಲ ಬಿಟ್ಕೊಂಡಿದೆ. ಎಳೆ ಕೋಳಿ, ನಾಟಿ ಕೋಳಿ ಸಾಂಬಾರು ರೆಡಿ. ಈಗ ಅನ್ನ ಮುದ್ದೆ ಮಾಡಬೇಕು. ಇದಕ್ಕೇನಪ್ಪ ಇನ್ನೊಂದೇನೋ ಸೇರಿಸ್ತೀನಿ ಅಂದರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಕಾಯಿ ಹಾಲು ರುಬ್ಬಿಟ್ಟು ಫ್ರೆಶ್ ಕಾಯಿ ರುಬ್ಬಿಟ್ಟು ಕಾಯಿ ಹಾಲು ಸೇರಿಸ್ತೀನಿ ಇದಕ್ಕೆ. ಆವಾಗಂತೂ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಕಾಯಿ ಹಾಲು ಹಾಕಿದ್ರೆ ನಾಟಿ ಕೋಳಿ ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕಾಯಿ ಹಾಲು ರುಬ್ಬಿಟ್ಕೊಂಡಿದ್ದೀನಿ, ಈಗ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ಹಾಕೋಬೋದು. ಇದು ಸ್ವಲ್ಪ ಕುದಿಸ್ಬೇಕು ಕಾಯಿ ಹಾಲು ಹಾಕಿದ್ಮೇಲೆ. ನಾಟಿ ಕೋಳಿ ಸಾರು ಬೆಣ್ಣೆ ಹಾಕೊಂಡು ಕುಡಿತಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯದು. ನಾಟಿ ಕೋಳಿ ಬೆಣ್ಣೆ ಅಂತ ಹಿಂದಿನ ಕಾಲದಲ್ಲೆಲ್ಲ ಮಾಡಿದರು. ಹಂಗಾಗಿ ತುಂಬ ಸಾಂಬಾರೆಲ್ಲ ಕುಡಿತಿದ್ರು ಬೆಣ್ಣೆ ಹಾಕೊಂಡು ನಾಟಿ ಕೋಳಿ ಸಾರನ್ನ. ನೋಡಿ ಎಷ್ಟು ತೆಳುಗೆ ಬೇಕಾದ್ರೆ ಮಾಡ್ಕೊಬೋದು. ಕಾಯಿ ಹಾಲು ಹಾಕಿದ್ದೀನಿ ನಾನು ತೆಳುಗೆ ಮಾಡ್ಕೊಳ್ಳೋಕ್ಕೆ ಅಂತಲೇ. ನಾನು ನನ್ನ ಮಗಳು ನಾಟಿ ಕೋಳಿ ಸಾರು ಬೆಣ್ಣೆ ಹಾಕೊಂಡು ತಿಂದ್ವಿ. ಅಮೂಲ್ ಬೆಣ್ಣೆ ತರಿಸಿದ್ದೆ, ಹಾಗೆ ನಾಟಿ ಕೋಳಿ ಪೀಸ್ಗಳೆಲ್ಲ ಹಾಕೊಟ್ಟಿದ್ದೆ, ತಿಂದರು. ಹಾಗೆ ಬೆಣ್ಣೆನೂ ಮತ್ತು ಸಾಂಬಾರನ್ನು 2-3 ಸಲ ಹಾಕಿಸ್ಕೊಂಡು ಕುಡಿದ್ರು, ತುಂಬ ಚೆನ್ನಾಗಿತ್ತು. ಹೀಗೆ ಹಿಂಗೊಂದು ಸಲ ಸಾಂಬಾರು ಮಾಡ್ಕೊಂಡು ತಿನ್ನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಿ